ಗೆಳೆಯರೇ, ನಾವು ಇವತ್ತು ಫೋನ್ಪೇನ ಒಂದು ಆಟೋಪೇನಲ್ಲಿ ಹಣ ಕಟ್ ಆಗ್ತಾ ಇದ್ದರೆ ಅದನ್ನು ಸ್ಟಾಪ್ ಮಾಡೋದು ಹೇಗೆ, ಫೋನ್ಪೇನಲ್ಲಿ ಆಟೋಪೇ ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಆಟೋಪೇನ ರಿಮೂವ್ ಮಾಡೋದು ಹೇಗೆ ಅಂತ ನಾನು ಇವತ್ತು ಹೇಳ್ತೀನಿ. ಯಾವುದೇ ಆ್ಯಪ್ನ ಆಟೋಪೇ ಇರ್ಬೋದು, ನಾವು ಹಾಟ್ಸ್ಟಾರ್ ಇರ್ಬೋದು ಅಥವಾ ಯಾವುದೇ ಒಂದು ಸಬ್ಸ್ಕ್ರಿಪ್ಷನ್ನ ಒಂದು ಆಟೋಪೇ ಇರ್ಬೋದು, ಅದನ್ನು ರಿಮೂವ್ ಮಾಡಬಹುದು. ಆಲ್ರೆಡಿ ಫೋನ್ಪೇ ಆ್ಯಪ್ನ ಮೊದಲು ಓಪನ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇಲ್ಲಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದು ಆಟೋಪೇ ಅಂತ ಒಂದು ಸೆಟ್ಟಿಂಗ್ಸ್ ಇರುತ್ತೆ, ಇಲ್ಲಿ ನೋಡಿ ಆಟೋಪೇ ಅಂತ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ನಾವು ಕೊಟ್ಟಿರುವಂಥ ಎಲ್ಲ ಆಟೋಪೇನ ಸೆಟ್ಟಿಂಗ್ಸ್ಗಳು ನೋಡೋದಕ್ಕೆ ಸಿಗುತ್ತೆ, ಯಾವ್ಯಾವ ಆ್ಯಪ್ಗೆ ಕೊಟ್ಟಿದ್ದೀವಿ ಅಂತ. ಇಲ್ಲಿ ನೋಡಿ ಹಾಟ್ಸ್ಟಾರ್ ಇದೆ, ಕೆಳಗಡೆ ಬೇರೆ ಬೇರೆ ನೋಡ್ಬೋದು, ಜಾರ್ ಆ್ಯಪ್ನ ಆಟೋಪೇ ಇದೆ. ಇಲ್ಲಿ ಈ ಒಂದು ಆಟೋಪೇನ ನಾನು ರಿಮೂವ್ ಮಾಡ್ತಾ ಇದ್ದೀನಿ, ಉಳಿದಿರುವಂಥ ಆಟೋಪೇ ಇರಲಿ. ನೀವು ಎಲ್ಲ ಆಟೋಪೇನು ಕೂಡ ರಿಮೂವ್ ಮಾಡ್ಬೋದು, ಜಾಸ್ತಿ ಆಟೋಪೇಸ್ಗಳು ಇಲ್ಲಿದ್ದರೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡಿಲೀಟ್ ಆಟೋಪೇ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನಾವು UPI ಪಿನ್ನನ್ನು ಹಾಕಬೇಕಾಗುತ್ತೆ. ಪಿನ್ ಹಾಕಿದರೆ ದುಡ್ಡು ಕಟ್ ಆಗುತ್ತೆ ಅಂತ ನೀವು ಹೆದರಬೇಡಿ. ಇಲ್ಲಿ ನಾವು ಆಟೋಪೇನ ಕ್ಯಾನ್ಸಲ್ ಮಾಡೋದಾದರೂ ಕೂಡ UPI ಪಿನ್ನನ್ನು ಹಾಕಲೇಬೇಕು. ಹಾಕಿ ಓಕೆ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಆಟೋಪೇ ಹ್ಯಾಸ್ ಬಿನ್ ಡಿಲೀಟೆಡ್ ಅಂತ ಬಂತು. ಈ ರೀತಿ ನಾವು ಯಾವುದೇ ಒಂದು ಆ್ಯಪ್ ಬಗ್ಗೆ ನಾವು ಫೋನ್ಪೇನಲ್ಲಿ ಹಣ ಕಟ್ ಆಗ್ತಾ ಇದೆ, ಆಟೋಮೆಟಿಕ್ ಆಗಿ ಹಣ ಕಟ್ ಆಗ್ತಾ ಇದೆ ಅಂದರೆ ಅದನ್ನು ಈಸಿಯಾಗಿ ರಿಮೂವ್ ಮಾಡಬಹುದು.